ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡಿದನು. ಅವನ ಕಠೋರತೆಯಿಂದ ಸಂತೋಷಗೊಂಡ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು. ಒಂದು ವೇಳೆ ತನಗೆ ಸಾವು ಸಂಭವಿಸುವುದಾದರೆ ಅದು ಶಿವನ ಮಗನಿಂದಲೇ ನಡೆಯಬೇಕೆಂದು ಸಾವಿನ ವರವನ್ನು ಕೂಡ ಪಡೆದನು. ಅಮರತ್ವ ಪಡೆದ ಅಹಂಕಾರದಿಂದ ಮೆರೆದ ತಾರಕಾಸುರ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಹಾಗೂ ಆತನಿಗೆ ಮಗನೂ ಜನಿಸುವುದಿಲ್ಲವೆಂದು ಮೂರ್ಖತನವಾಗಿ ಭಾವಿಸಿದ್ದ. ಜನ್ಮ ಪಡೆದ ಪ್ರತಿಯೊಬ್ಬನೂ ಸಾಯಲೇಬೇಕೆಂದು ವಿವರಿಸಿದ ಬ್ರಹ್ಮನ ಮಾತನ್ನು ಲೆಕ್ಕಿಸದೆ ಭೂಲೋಕಕ್ಕೆ ಬಂದು ಜನರನ್ನು ಹಿಂಸಿಸುವುದಲ್ಲದೆ ಸ್ವರ್ಗದ ಮೇಲೆ ತನ್ನ ಅಧಿಕಾರವನ್ನು ಹೊಂದಲು ಮುಂದಾದನು. ಹಾಗಾಗಿ ಜನರು ಮತ್ತು ದೇವತೆಗಳೆಲ್ಲರೂ ಬ್ರಹ್ಮನ ಮೊರೆ ಹೋಗಲು ಆತ ತಾರಕಾಸುರನಿಗೆ ನೀಡಿದ ಸಾವಿನ ವರದ ಬಗ್ಗೆ ತಿಳಿಸಿ ಶಿವನ ಬಳಿ ಹೋಗಿ ತಾರಕಾಸುರನ ಸಂಹಾರಕ್ಕೆ ಪ್ರಾರ್ಥಿಸುವಂತೆ ಕೋರಿದ. ನಂತರ ಶಿವಪಾರ್ವತಿಯರ ವಿವಾಹವಾಯಿತು ಹಾಗೂ ಕಾರ್ತಿಕೇಯನ ಜನನವಾಯಿತು. ನಂತರ ಕಾರ್ತಿಕೇಯನು ತಾರಕಾಸುರನನ್ನು ಸಂಹರಿಸುತ್ತಾನೆ. ಮುಂದೆ ಕಾರ್ತಿಕೇಯನಿಗೆ ಸ್ಕಂದ ಎಂಬ ನಾಮಪ್ರಾಪ್ತವಾಯಿತು. ದೇವಿಯು ಸ್ಕಂದನ ಮಾತೆಯಾಗಿರುವುದರಿಂದ ದೇವಿಯನ್ನು ಸ್ಕಂದ ಮಾತೆ ಎನ್ನುವರು.